ನಮಸ್ತೆ ಸ್ನೇಹಿತರೆ, ಈ ದಿನ ಒಬ್ರು ಕಸ್ಟಮರ್ ನನಗೆ ಲ್ಯಾಪ್ಟಾಪ್ ತಂದು ಕೊಟ್ಟಿದ್ದಾರೆ. ಅದನ್ನ ನೋಡ್ತಾ ಇದ್ದೀನಿ. ಯಾಕೋ ಲೈಟ್ ಆಗಿ ಸ್ವಲ್ಪ ಕಾಫಿ ಸ್ಮೆಲ್ ಬರ್ತಾ ಇದೆ. ಹಾಗಾಗಿ ನಾನು ಯಾವುದೇ ರೀತಿ ಪವರ್ ನ ಇಂಜೆಕ್ಟ್ ಮಾಡದೆ ಲ್ಯಾಪ್ಟಾಪ್ ನ ಓಪನ್ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪ್ ನ ಪೂರ್ತಿ ಡಿಸೇಬಲ್ ಮಾಡ್ಕೊಂಡು ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾ ಇದ್ದೀನಿ. ಯಾಕಂತಂದ್ರೆ ಬರಿಗಣ್ಣಲ್ಲಿ ಅಷ್ಟೊಂದು ನೀಟಾಗಿ ಕಾಣಲ್ಲ. ನೀವು ನೋಡ್ತಾ ಇರ್ಬೋದು, ಅಲ್ಲಲ್ಲಿ ಕೊರೋಷನ್ ಆಗಿದೆ, ಸ್ವಲ್ಪ ಕಾಂಪೊನೆಂಟ್ಸ್ ಕೂಡ ಡ್ಯಾಮೇಜ್ ಆಗಿದೆ. ಅದನ್ನೆಲ್ಲ ಕ್ಲಿಯರ್ ಮಾಡ್ಬೇಕಾಗಿದೆ. ಅಷ್ಟು ಡ್ಯಾಮೇಜ್ ಆಗಿಲ್ಲ, ಯಾಕಂತಂದ್ರೆ ಕಸ್ಟಮರ್ ಕಾಫಿ ಬಿದ್ದ ತಕ್ಷಣ ನನಗೆ ತಂದ್ಕೊಟ್ಟಿದ್ದಾರೆ. ಹಾಗಾಗಿ ರಿಪೇರ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಈ ತರ ಮಾಡೋದು ತುಂಬಾನೇ ಒಳ್ಳೆ ಕೆಲಸ. ಕೆಲವರು ಈ ತರ ಆದ ತಕ್ಷಣ ಲ್ಯಾಪ್ಟಾಪ್ ಆನ್ ಮಾಡೋದು, ಪವರ್ ಬಟನ್ 3-4 ಸತಿ ಪ್ರೆಸ್ ಮಾಡೋದು ಮಾಡ್ತಾರೆ. ಹಾಗಾಗಿ ಈ ತರ ಮಾಡೋದ್ರಿಂದ ಲ್ಯಾಪ್ಟಾಪ್ ರಿಪೇರ್ ಆಗೋ ಚಾನ್ಸಸ್ ತುಂಬಾನೇ ಕಮ್ಮಿ ಆಗೋಗುತ್ತೆ. ಈ ತರ ಕಾಫಿ, ನೀರು, ಲಿಕ್ವಿಡ್ ಬಿದ್ದಾಗ ಆದ ಕಾರಣಕ್ಕೆ ಆನ್ ಮಾಡಬೇಡಿ. ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂತಂದ್ರೆ ಬ್ಯಾಟರಿನ ರಿಮೂವ್ ಮಾಡಿ. ನಿಮ್ಮ ಹತ್ರ ಇರುವಂತಹ ಸರ್ವಿಸ್ ಸೆಂಟರ್ಗೆ ಹೋಗಿ ಈ ತರ ಲಿಕ್ವಿಡ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಮಿಕ್ಕಿದವ್ರು ನೋಡ್ಕೊಂತಾರೆ. ಈಗ ಮದರ್ ಬೋರ್ಡ್ ಕ್ಲೀನ್ ಆಗಿ ರೆಡಿ ಆಗಿದೆ. ಪವರ್ ನ ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಫ್ಯಾನ್ ತಿರುಗ್ತಾ ಇದೆ, ಅಂದ್ರೆ ಲ್ಯಾಪ್ಟಾಪ್ ಆನ್ ಆಗ್ತಾ ಇದೆ. ಆದರೆ ಇದನ್ನ ಅಸೆಂಬಲ್ ಮಾಡೋಕ್ಕಿಂತ ಮುಂಚೆ ಮದರ್ ಬೋರ್ಡ್ ಮತ್ತೆ ಡಿಸ್ಪ್ಲೇ ಎರಡನ್ನೂ ಕನೆಕ್ಟ್ ಮಾಡಿ ಚೆಕ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದ್ರೆ ಪೂರ್ತಿ ಅಸೆಂಬಲ್ ಆಗಿ ಮತ್ತೆ ಆನ್ ಆಗಲಿಲ್ಲ ಅಂತಂದ್ರೆ ಮತ್ತೆ ಪೂರ ಬಿಚ್ಚಬೇಕಾಗುತ್ತೆ. ಸುಮ್ಮನೆ ಟೈಮ್ ವೇಸ್ಟ್. ಡಿಸ್ಪ್ಲೇ ಕೂಡ ಬಂತು, ಈಗ ಪೂರ್ತಿಯಾಗಿ ಅಸೆಂಬಲ್ ಮಾಡ್ಬೇಕು. ವಿಂಡೋಸ್ ಕೂಡ ಬೂಟ್ ಆಯಿತು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮ್ಮಲ್ಲಿ ಯಾವುದಾದ್ರೂ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಪ್ರಾಬ್ಲಮ್ಗಳಿತ್ತು ಅಂತಂದ್ರೆ ನನಗೆ DM ಮಾಡಿ, ನಾನು ನಿಮಗೆ ಸ್ಪಂದಿಸ್ತೇನೆ. ಧನ್ಯವಾದಗಳು.